ಪಾವಗಡ ಪುರಸಭೆಯಿಂದ ಕಳಪೆ ಕಾಮಗಾರಿ ಆರೋಪ. ಪುರಸಭೆ ವಿರುದ್ಧ ಸಾರ್ವಜನಿಕರ ಆಕ್ರೋಶದ ಕಿಚ್ಚು. ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದಲ್ಲಿ ನಡೀತಾ ಇರುವ ಕಾಮಗಾರಿಗಳು ಕಳಪೆಯಿಂದ ಕೂಡಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ಪಾವಗಡ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 20ರ ಸಾಯಿರಾಮ್ ಚೌಟ್ರಿ ಮುಂಭಾಗ ಕೆಆರ್ಐಡಿಎಲ್ ನಡೆಯುತ್ತಿರುವ ಚರಂಡಿ ಅಭಿವೃದ್ಧಿ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸ್ಥಳೀಯ ನಿವಾಸಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯನ್ನ ತ್ವರಿತವಾಗಿ ಮುಗಿಸುವ ಉದ್ದೇಶದಿಂದ ಗುಣಮಟ್ಟವನ್ನ ಕಡೆಗಣಿಸಲಾಗ್ತಾ ಇದ್ದು, ಕಾಮಗಾರಿಯ ಮೇಲ್ವಿಚಾರಣೆ ಮಾಡಬೇಕಾದ ಕೆಆರ್ಐಡಿಎಲ್ ಹಾಗೂ ಪುರಸಭೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಲಕ್ಷಾಂತರ ಹಣ ವೆಚ್ಚ ಮಾಡಿ ಸ್ಥಳೀಯರು ಸ್ವಂತವಾಗಿ ಕಲ್ಲು ಹಾಕಿಸಿಕೊಂಡಿದ್ದಾರೆ. ಈಗ ಕಾಮಗಾರಿ ವೇಳೆ ಕಲ್ಲುಗಳನ್ನು ತೆಗೆದು ಕಾಮಗಾರಿ ಮಾಡಿದ್ದಾರೆ. ಚಪ್ಪಡಿ ಕಲ್ಲುಗಳನ್ನು ನಮಗೆ ಕೊಡದೆ ಎತ್ತಿಕೊಂಡು ಹೋಗಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ. ಏನ್ ಮಾಡಿದ್ರು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. ನಾನು ಬರೋಷ್ಟೊತ್ತಿಗೆ ನಮ್ಮ ಊರಿಂದ ತಂದು ಹಾಕ್ಸ್ಕೊಂಡಿದ್ವಿ ನಾವು. ಅದೇ ಆಗ್ತಾರೆ ಕೊಡಕ್ಕೆ. ಈಗ ಅಲ್ಲಿ ಇದ್ದಿದ್ದೆಲ್ಲ ಬಂಡೆ ಎಲ್ಲೋದು? ಅದೇ ನಮ್ಮ ಮನೆ ಹತ್ರ ಹಾಕೊಂಡಿದ್ವಿ ಅಂತಾರೆ. ಅದಕ್ಕೆ ತರಿಸೋವರೆಗೂ ಬಿಡಲ್ಲ. ನಾನು ನಿಮ್ಮ ಮನೆ ಹತ್ರ ತಗೊಂಡು ನಾವು ಕೊಡಮಾಡಗಿಂದ ತಂದು ಹಾಕೊಂಡಿದೀವಿ ಸರ್. ನಾವು ಏನು ವ್ಯಾನ್ ಹೋದ್ರು ಆಗ್ತಾ ಏನ ಇವೆಲ್ಲ ಹುಡುಗ. ಇನ್ನು ಈ ಕಳಪೆ ಕಾಮಗಾರಿ ಕುರಿತು ತನಿಖೆ ನಡೆಸಿ ಕಳಪೆ ಕಾಮಗಾರಿ ಕಂಡು ಬಂದಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.